TV, forever on fire. ಕಾಂಗ್ರೆಸ್ಗೆ ಅಸ್ತ್ರವಾಗುತ್ತಾ ರಾಮನಗರ ವೈದ್ಯಕೀಯ ಕಾಲೇಜು ಅನ್ನುವಂಥ ಪ್ರಶ್ನೆ. ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಅಸ್ತ್ರವನ್ನಾಗಿ ಮಾಡಿಕೊಳ್ಳುತ್ತಾ ಜಿಲ್ಲೆಯ ಜನರಿಗೆ ವೈದ್ಯಕೀಯ ಕಾಲೇಜು ತರುವಂತ ಪ್ರಯತ್ನ ವಿಫಲ ಆಗ್ತಾ ಇದೆ. ಕನಕಪುರಕ್ಕೆ ಮೆಡಿಕಲ್ ಕಾಲೇಜು ತರೋದಕ್ಕೆ ಡಿಕೆಶಿ ಪ್ರಯತ್ನಿಸಿದ್ರು. ಆದರೆ ಹಿಂದಿನ ಸರ್ಕಾರದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಶಿಫ್ಟ್ ಆಗಿತ್ತು ಕಾಲೇಜು. ಈ ಬಾರಿಯೂ ಕೂಡ ರಾಮನಗರಕ್ಕೆ ಮೆಡಿಕಲ್ ಕಾಲೇಜು ಸಿಕ್ಕಿಲ್ಲ. ಇದನ್ನೇ ಮುಂದಿಟ್ಕೊಂಡು ಜನರನ್ನ ಸೆಳೆಯೋದಕ್ಕೆ ಡಿಕೆಶಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವರಾದ್ರೂ ಕೂಡ ಕಾಲೇಜು ಮಿಸ್ ಆಯ್ತು. ಪ್ರಧಾನಿ ಅವರ ಗಮನ ಸೆಳೆದು ಕಾಲೇಜು ಕೊಡಿಸಬಹುದಿತ್ತು ಅನ್ನುವಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಹಿಂದೆ ಅಶ್ವಥ್ ನಾರಾಯಣ್ ಕೂಡ ಮಿಸ್ ಮಾಡಿಸಿದ್ರು ಅನ್ನುವಂತ ಆರೋಪ ಇತ್ತು. ಈ ವಿಚಾರಗಳನ್ನ ಮುಂದಿಟ್ಕೊಂಡು ಬೈ ಎಲೆಕ್ಷನ್ ಅನ್ನ ಎದುರಿಸೋಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ನೋಡಿ, ಈಗ ಬೈ ಎಲೆಕ್ಷನ್ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಈ ಚನ್ನಪಟ್ಟಣ ಕ್ಷೇತ್ರ ಇದೆಯಲ್ಲ, ಇದೊಂಥರ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಕರೆಸ್ಕೊಳ್ತಾ ಇದೆ. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಎದ್ರೋ ಬಿದ್ರೋ ಅಂತ ಚನ್ನಪಟ್ಟಣದಲ್ಲೇ ಓಡಾಡ್ಕೊಂಡಿದ್ದಾರೆ. ಹೇಗಾದ್ರೂ ಮಾಡಿ ಅಲ್ಲಿ ಗೆಲ್ಲೇಬೇಕು, ತಮ್ಮ ಶಕ್ತಿ ಏನು ಅನ್ನೋದನ್ನ ತೋರಿಸ್ಬೇಕು ಅಂತ. ಇನ್ನೊಂದು ಕಡೆಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಬಿಟ್ಕೊಡೋ ಮಾತೇ ಇಲ್ಲ. ಇದು ನನ್ನದೇ ಕ್ಷೇತ್ರ, ನಾನು ಹೆಂಗ್ ಬಿಟ್ಕೊಡಕ್ಕಾಗತ್ತೆ ಅಂತ ಅವರು ಕೂಡ ಜನತಾ ದರ್ಶನ, ಜನಸ್ನೇಹಿ ಕಾರ್ಯಕ್ರಮ ಇದೆಲ್ಲವನ್ನ ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಇದೀಗ ಕಾಂಗ್ರೆಸ್ಗೆ ಒಂದು ಪ್ರಬಲವಾದಂತ ಅಸ್ತ್ರ ಸಿಗ್ತಾ ಇದೆ. ಅದೇ ರಾಮನಗರಕ್ಕೆ ವೈದ್ಯಕೀಯ ಕಾಲೇಜಿನ ವಿಚಾರವನ್ನ ಇಟ್ಕೊಂಡು ಚುನಾವಣೆಯನ್ನ ಎದುರಿಸೋಕೆ ಕಾಂಗ್ರೆಸ್ ಇದೀಗ ಮುಂದಾಗಿದೆ. ನೋಡಿ, ಈ ಯಾವುದೇ ಕ್ಷೇತ್ರಗಳಲ್ಲಾದ್ರೂ ಕೂಡ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಒಂದೊಳ್ಳೆ ಕಾಲೇಜು ಬರಬೇಕು, ಒಂದೊಳ್ಳೆ ಹಾಸ್ಪಿಟಲ್ ಬರಬೇಕು ಅನ್ನುವಂಥ ಮಹದಾಸೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಅದನ್ನ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬರುವಂಥದ್ದಿರೋದು ಯಾರ ಕೈಲಿ? ನಾವು ಆಯ್ಕೆ ಮಾಡಿ ಕಳಿಸಿದಂಥ ನಮ್ಮ ನಾಯಕರ ಕೈಯಲ್ಲಿ. ಇವ್ರು ಅಲ್ಲಿ ಹೋಗಿ ಸುಮ್ಮನೆ ಮಾತಾಡದೆ ಏನು ಮಾಡ್ದೇನೆ ಬಂದರೆ ಏನೂ ಆಗಲ್ಲ. ಇಲ್ಲಿ ಇದೇ ವಿಚಾರವನ್ನು ಇಟ್ಕೊಂಡು ಚುನಾವಣೆಯನ್ನು ಎದುರಿಸೋಕೆ ಕಾಂಗ್ರೆಸ್ ಇದೀಗ ಪ್ಲಾನ್ ಮಾಡ್ಕೊಂಡಿದೆ. ಈ ಪ್ಲಾನ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ನೋಡಿ, ಈ ರಾಮನಗರಕ್ಕೆ ವೈದ್ಯಕೀಯ ಕಾಲೇಜ್ ಯಾವಾಗಲೂ ಬರಬೇಕಾಗಿತ್ತು ಅನ್ನೋದೊಂದು ವಿಚಾರ ಇದೆ. ಆದರೆ ಈ ಸರಿ ಕುಮಾರಣ್ಣ ಇರೋದ್ರಿಂದ ಬಂದೇ ಬರುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಸಹಜವಾಗಿ ಆ ಭಾಗದ ಜನ ಇಟ್ಕೊಂಡಿರ್ತಾರೆ. ಆದರೆ ಆ ನಿರೀಕ್ಷೆ ಹುಸಿ ಆಗಿಬಿಟ್ಟಿದೆ. ನೋಡಿ, ಇಲ್ಲಿ ರಾಮನಗರಕ್ಕೆ ಮೆಡಿಕಲ್ ಕಾಲೇಜು ಸಿಕ್ಕಿಲ್ಲ. ಮೆಡಿಕಲ್ ಕಾಲೇಜೇನು ಸಿಕ್ಕಿಲ್ವಲ್ಲ, ಇದೇ ವಿಚಾರವನ್ನು ಕಾಂಗ್ರೆಸ್ ಇಟ್ಕೊಂಡಿದೆ. ಈಗ ಇದನ್ನೇ ಅಸ್ತ್ರವನ್ನಾಗಿ ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಡಿ.ಕೆ.ಶಿ ಅವರು. ನೋಡ್ರಪ್ಪ, ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ, ಅವ್ರು ಹೋಗಿ ಮಾತಾಡ್ಬೋದಿತ್ತು. ಅವರದೇ ಕ್ಷೇತ್ರ. ಇಲ್ಲ ಇಲ್ಲ ಇಲ್ಲ, ನಮಗೆ ವೈದ್ಯಕೀಯ ಕಾಲೇಜು ಬೇಕೇ ಬೇಕು, ನಾವು ಬಹಳ ವರ್ಷಗಳಿಂದ ಬೇಡಿಕೆ ಇಟ್ಕೊಂಡಿದ್ದೀವಿ ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ವೈದ್ಯಕೀಯ ಕಾಲೇಜು ನಮಗೆ ಸಿಗ್ತಾ ಇತ್ತು. ಯಾಕೆ ಅಂತಂದರೆ, ಈಗ ಮೊನ್ನೆ ತರ BJP ನಾಯಕರುಗಳು ಒಂದಷ್ಟು ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ರು. ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕನಾಗಿ ಕುಮಾರಸ್ವಾಮಿ ಅವರೇ ಅಲ್ಲಿ ಬಿಂಬಿತ ಆಗ್ತಾ ಇದ್ದಾರೆ. BJPಯ ನಾಯಕರನ್ನು ನಮ್ಮ ಕೇಂದ್ರ ನಾಯಕರು ಮಾತನಾಡಿಸ್ತಾ ಇಲ್ಲ ಅಂತ. ಅದರ ಜೊತೆಗೆ ಕುಮಾರಸ್ವಾಮಿ ಅವರ ವರ್ಚಸ್ಸಿದೆಯಲ್ಲ, ಅದು ದುಪ್ಪಟ್ಟು ಆಗಿದೆ ಅಂತ ಹೇಳಲಾಗ್ತಾ ಇತ್ತು. ಪ್ರಭಾವಿ ನಾಯಕನಾಗಿ ಅವರ ವರ್ಚಸ್ಸನ್ನ ಕುಮಾರಸ್ವಾಮಿ ಅವರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕೇಂದ್ರದ BJP ನಾಯಕರು ರಾಜ್ಯಕ್ಕೆ ಸಂಬಂಧಪಟ್ಟಂತೆ, ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಮಾಡೋದಿದ್ರೆ ನೇರವಾಗಿ ಕುಮಾರಸ್ವಾಮಿ ಅವರ ಜೊತೆಗೆ ಚರ್ಚೆ ಮಾಡಿ ಡಿಸಿಷನ್ ಅನ್ನ ತೆಗೆದುಕೊಳ್ತಿದ್ದಾರೆ ಅಂತ BJP ನಾಯಕರು ಹೇಳ್ತಾ ಇದ್ರು. ಈ ರೀತಿಯಾಗಿ ಕುಮಾರಸ್ವಾಮಿ ಅವರ ವರ್ಚಸ್ಸು ಹೆಚ್ಚಾಗಿರುವಂತ ಸಂದರ್ಭದಲ್ಲಿ ಅವರದ್ದೇ ಕ್ಷೇತ್ರ ಅಂತ ಕರೆಸ್ಕೊಳ್ಳುವಂತ ಚನ್ನಪಟ್ಟಣಕ್ಕೆ ಯಾಕೆ ವೈದ್ಯಕೀಯ ಕಾಲೇಜು ತರೋದ್ರಲ್ಲಿ ಅವ್ರು ವಿಫಲ ಆದ್ರು? ತರ್ಬೋದಿತ್ತಲ್ಲ, ಮನಸ್ಸು ಮಾಡ್ಬೋದಿತ್ತಲ್ಲ, ಪಟ್ಟು ಹಿಡಿದು ಕೂರ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ? ಇದು ಕಾಂಗ್ರೆಸ್ ಅಸ್ತ್ರವನ್ನಾಗಿ ಪ್ರಯೋಗ ಮಾಡ್ಕೊಳ್ತಾ ಇದೆ. ಈ ಹಿಂದೆ ಕೂಡ ಇದು ಮಿಸ್ ಆಗಿತ್ತು. ಸೊ ಈ ಬಾರಿ ಕೂಡ ಮಿಸ್ ಆಗಿದೆ. ಆದರೆ ನಾವು ಇದ್ರೆ ಹಾಗೆಲ್ಲ ಆಗಲ್ಲ ಅಂತ ಹೇಳೋದ್ರ ಮುಖಾಂತರವಾಗಿ ಭರವಸೆ ಕೊಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಳಿ. ಶಿವಕುಮಾರ್, ಈ ಚನ್ನಪಟ್ಟಣ ಬೈ ಎಲೆಕ್ಷನ್ ಅನ್ನ ಮೈತ್ರಿ ನಾಯಕರು ಪ್ಲಸ್ ಕಾಂಗ್ರೆಸ್ನ ನಾಯಕರು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ, ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಂಡಿದ್ದಾರೆ. ಈಗ ಕಾಂಗ್ರೆಸ್ಗೆ ಸಿಕ್ಕಿರೋ ಒಂದು ಪ್ರಬಲ ಅಸ್ತ್ರ ಅಂದರೆ ಅದು ವೈದ್ಯಕೀಯ ಕಾಲೇಜು. ಯಾವ ರೀತಿಯಾಗಿ ಈ ಬೈ ಎಲೆಕ್ಷನ್ ಅಲ್ಲಿ ಅದನ್ನು ಬಳಕೆ ಮಾಡ್ಕೊಳ್ತಾರೆ ಮತ್ತು ಅದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ಬೋದು, ಎಫೆಕ್ಟ್ ಆಗಬಹುದು ಅಂತ? ನಿತಿ, ರಾಜ್ಯದ 3 ವಿಧಾನಸಭಾ ಕ್ಷೇತ್ರಗಳಿಗೆ ಈಗ ಬೈ ಎಲೆಕ್ಷನ್ ಎದುರಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಜಿದ್ದಿಗೆ ಬಿದ್ದಂತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ನಾಯಕರು ಮತ್ತೆ ಮೈತ್ರಿ ನಾಯಕರು ಚನ್ನಪಟ್ಟಣ ಕ್ಷೇತ್ರವನ್ನ ಗೆಲ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ಲಾನ್ ಗಳನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಈಗ ರಾಮನಗರ
ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಮಾಡಬೇಕು ಅನ್ನುವಂತ ವಿಚಾರವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಇದನ್ನು ಕೂಡ ಚುನಾವಣೆಗೆ ಬಳಸ್ಕೊಳ್ಳೋದಕ್ಕೆ ಹೊರಟಿದೆ. ಮತ್ತೊಂದು ಕಡೆ ರಾಮನ ಹೆಸರಿನಲ್ಲಿ ಈ ವಿಚಾರವನ್ನ ಮುನ್ನೆಲೆಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಕೂಡ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ರಾಮನಗರ ಮೆಡಿಕಲ್ ಕಾಲೇಜು ವಿಚಾರ ಕೂಡ ಈಗ ಸರ್ಕಾರಕ್ಕೆ ಒಂದು ಕಡೆ ಕಾಂಗ್ರೆಸ್ ನಾಯಕರಿಗೆ ಪ್ರಮುಖ ಅಸ್ತ್ರ ಸಿಕ್ಕಂತೆ ಕಾಣಿಸ್ತಾ ಇದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಜಿಲ್ಲೆಗೆ ಮೆಡಿಕಲ್ ಕಾಲೇಜನ್ನ ತಪ್ಪಿದ್ರು ಅನ್ನುವಂತ ಆರೋಪಗಳನ್ನ ಮುಂದಿಟ್ಕೊಂಡು ಜನರ ವಿಶ್ವಾಸವನ್ನ ಗಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯದ 5 ಮೆಡಿಕಲ್ ಕಾಲೇಜುಗಳು ಹೊಸದಾಗಿ ಅನುಮತಿ ಕೋರಲಾಗಿತ್ತು. ಅದರಲ್ಲಿ 3 ಕಾಲೇಜುಗಳಿಗೆ ಈಗ ಅನುಮತಿಯನ್ನ ಕೊಡಲಾಗಿದೆ. ರಾಮನಗರ ಅಥವಾ ಕನಕಪುರದಲ್ಲಿ ಮೆಡಿಕಲ್ ಕಾಲೇಜನ್ನ ಪ್ರಾರಂಭ ಮಾಡಬೇಕು ಅನ್ನುವಂತ ಪ್ರಸ್ತಾವನೆಯನ್ನ ಕೇಂದ್ರಕ್ಕೆ ಕಳಿಸಲಾಗಿತ್ತು. ಅದಕ್ಕೆ ಅನುಮತಿ ಸಿಕ್ಕಿಲ್ಲ. ಸೊ ಹಾಗಾಗಿ ಕುಮಾರಸ್ವಾಮಿ ಅವರು ಈಗ ಕೇಂದ್ರ ಸಚಿವರಾಗಿದ್ದಾರೆ. ಪ್ರಧಾನಿಯವರ 10 ಕ್ಯಾಬಿನೆಟ್ ಪ್ರಮುಖ ಆಪ್ತ ಸಚಿವರಲ್ಲಿ ಒಬ್ಬರಾಗಿದ್ದಾರೆ. ಅವರ ಪಕ್ಕದಲ್ಲಿ ಕೂರ್ತಾರೆ. ಆದ್ರೆ ರಾಮನಗರ ಜಿಲ್ಲೆಗೆ ಮೆಡಿಕಲ್ ಕಾಲೇಜನ್ನ ತಂದು ಅನುಮತಿ ಕೊಡಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನುವಂತ ವಿಚಾರ. ಮತ್ತೊಂದು ಕಡೆ ಹಿಂದಿನ ಸರ್ಕಾರದಲ್ಲಿ ಕನಕಪುರಕ್ಕೆ ಆದಂತ ಮೆಡಿಕಲ್ ಕಾಲೇಜನ್ನ ಬಿಜೆಪಿ ನಾಯಕರು ಚಿಕ್ಕಪುರಕ್ಕೆ ಅದನ್ನ ಶಿಫ್ಟ್ ಮಾಡಿದ್ರು ಅನ್ನುವಂತಹ ಆರೋಪ. ಈ 2 ವಿಚಾರಗಳನ್ನ ಮುಂದಿಟ್ಟುಕೊಂಡೇ ಈಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಜನರ ಮನಸ್ಸನ್ನ ಸೆಳೆಯುವಂತ ಒಂದು ಪ್ರಯತ್ನಕ್ಕೆ ಕಾಂಗ್ರೆಸ್ ನಾಯಕರು ಕೈ ಹಾಕಿದ್ದಾರೆ. ಅಂದ್ರೆ ಜಿಲ್ಲೆಗೆ ಮೋಸವನ್ನ ಮಾಡಿದ್ರು, ವಂಚನೆಯನ್ನ ಮಾಡಿದ್ರು, ಜಿಲ್ಲೆಗೆ ಸಿಗ್ಬೇಕಾದಂತ ಕಾಯ್ದೆಯನ್ನ ಬೇರೆ ಕಡೆ ಕೊಡಿಸಿದ್ರು. ಈಗಲಾದ್ರೂ ಅನುಮತಿ ಕೊಡಿಸ್ತಾರೆ ಅನ್ನುವಂತ ನಿರೀಕ್ಷೆಗಳಿತ್ತು. ಅದು ಕೂಡ ವಿಫಲವಾಗಿದೆ ಅನ್ನುವಂಥದ್ದನ್ನ ಮುಂದಿಟ್ಕೊಂಡೆ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರ ವಿರುದ್ಧ ಸಮರವನ್ನ ಸಾರೋದಕ್ಕೆ ಈಗ ಕಾಂಗ್ರೆಸ್ ನಾಯಕರು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.